ಈ ವಿಡಿಯೋ PCOS ಇಂದ ಬಳಲ್ತಿರೋ ಹೆಣ್ಮಕ್ಕಳ ಮನೆಯವರಿಗೋಸ್ಕರ ಮಾಡ್ತಾ ಇದ್ದೀನಿ. ರಿಲೇಟಿವ್ಸ್, ಹಸ್ಬೆಂಡ್ ಆಯಿತು, ಅತ್ತೆ ಮಾವ ಆಯಿತು, ತಂದೆ ತಾಯಿ ಆಯಿತು, ಅವರ ರಿಲೇಟಿವ್ಸ್ಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ಎಲ್ಲ ಹೆಣ್ಮಕ್ಳು ರಿಕ್ವೆಸ್ಟ್ ಮಾಡ್ತಾ ಇದ್ರು, ಮೇಡಮ್ ನಮಗೆ ಸಪೋರ್ಟ್ ಇಲ್ಲ, ಮನೆಯಲ್ಲಿ ಸಪೋರ್ಟ್ ಇಲ್ಲ ಅಂದರೆ ನಮಗೆ PCOS ಕಡಿಮೆ ಮಾಡ್ಕೊಳ್ಳೋದು, ರಿವರ್ಸ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅಂತ. ದಯವಿಟ್ಟು ಅವ್ರ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೊಳ್ಳಿ. ಇದು ಅವರಾಗೆ ತಂದ್ಕೊಂಡಿರೋದಲ್ಲ, ಅವರಲ್ಲಿ ಆಗ್ತಾ ಇರುವಂತಹ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಈ ಪ್ರಾಬ್ಲಮ್ ಆಗ್ತಾ ಇದೆ. ಅವರು ದಪ್ಪ ಇರ್ಬೋದು, ದಪ್ಪ ಅಂತ ದಯವಿಟ್ಟು ಹಂಗಿಸ್ಬೇಡಿ. ಮುಖದ ಮೇಲೆ ಅವರಿಗೆ ಕೂದಲು ಬರ್ತಾ ಇರ್ಬೋದು, ದಯವಿಟ್ಟು ಅದಕ್ಕೆ ಕೊಂಕು ಮಾತಾಡಬೇಡಿ. ಅವ್ರಿಗೆ ಬೇಗ ಮಕ್ಕಳಾಗದೇ ಇರ್ಬೋದು, ಅದಕ್ಕೋಸ್ಕರ ನೀವು ಅವರನ್ನು ದಯವಿಟ್ಟು ಕೊಂಕು ನುಡಿಯಲ್ಲಿ ನೋಯಿಸಬೇಡಿ. ಯಾಕಂದರೆ ಅದು ಅವ್ರ ತೊಂದರೆ ಅವ್ರಿಗೆ ಗೊತ್ತಿರುತ್ತೆ. ಇದ್ರ ಜೊತೆಗೆ ಅವರಿಗೆ ಮಾನಸಿಕವಾಗಿಯೂ ತುಂಬ ದುರ್ಬಲರಾಗಿರ್ತಾರೆ. ನೀವು ಸರಿಯಾಗಿ ಸಪೋರ್ಟ್ ಕೊಟ್ಟರೆ ಅವರು ತುಂಬ ಬೇಗ ಚೇತರಿಸ್ಕೊಳ್ತಾರೆ. ದಯವಿಟ್ಟು PCOS ಇದೆ ಅಂತ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಹೆಣ್ಮಗುಗೆ ಅಂತ ಗೊತ್ತಾದರೆ ದಯವಿಟ್ಟು ಆ ಮಗುನ ಸಪೋರ್ಟ್ ಮಾಡಿ, ಅದು ಬೇಗ ರಿವರ್ಸ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿ. ಎಷ್ಟಾಗುತ್ತೆ ಅಷ್ಟು ಆ ಮಗುಗೆ ದಯವಿಟ್ಟು ಎನ್ಕರೇಜ್ ಮಾಡಿ. ನಿಮ್ಮಲ್ಲೆಲ್ಲ ನಂದೊಂದು ಕಳಕಳಿಯ ಪ್ರಾರ್ಥನೆ.